ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಇನ್ ಫೈನಲ್. 18 ವರ್ಷಗಳ ತಪಸ್ಸು ಎರಡು ಟೀಮ್ಗಳು ಕಾತರದಿಂದ ಕಾಯ್ತಾ ಇದ್ದಾವೆ ಟ್ರೋಫಿ ಎತ್ತೋದಕ್ಕೋಸ್ಕರ. ಫಸ್ಟ್ ಟೈಮ್ ಎತ್ತನ ಅಂತ ಕಾಯ್ತಿದ್ದಾರೆ. ಯಾವ ಟೀಮಿಗೆ ಸಿಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ರು ಗೆದ್ರು ಕೂಡ ಒಂಥರ IPL ಒಂಥರ ಯಾರಿಗೆದ್ರು ಕೂಡ ಕಳೆ ಬರುತ್ತೆ ಅಂತ ಹೇಳ್ಬೇಕು. ಯಾಕಂದ್ರೆ ಹೊಸ ವಿನ್ನರು ಬರೋದ್ರಿಂದ 18 ವರ್ಷ ತಪಸ್ ಮಾಡಿರುವಂತ ಒಂದು ಟೀಮು ವಿನ್ನರ್ ಆಗೋದ್ರಿಂದ ಖಂಡಿತ IPL ಒಂಥರ ಕಳೆ ಬಂದೇ ಬರುತ್ತೆ. ಅದು ನಮ್ಮ RCB ಗೆಲ್ತು ಅಂತಂದ್ರೆ IPL ಗಿರ್ಲಿ ಗುರು, ಇಡೀ ಜಗತ್ತಿಗೆ ಗೊತ್ತಾಗೋಗ್ಬಿಡ್ತಿದ್ದು RCB ಗೆದ್ಬಿಟ್ಟೈತೆ ಗುರು ಅಂತ. ಪಂಜಾಬ್ ಗೆದ್ರೆ ಗೊತ್ತಾಗಲ್ಲ ಗೊತ್ತಿಲ್ಲ, ಇಂಡಿಯಾದಲ್ಲಿ ಗೊತ್ತಾಗುತ್ತೇನೋ. ಈಚೆಗಡೆ ಆದಾಗ ಗೊತ್ತಾಗಬೇಕು ಅಂತಂದ್ರೆ ಎಲ್ಲ ಕಡೆನೂ ಪಸರಾಗಬೇಕು, ಮ್ಯಾಟ್ರ್ ಒಂದು ಸೌಂಡ್ ಆಗಬೇಕು ಅಂದ್ರೆ RCB ಗೆಲ್ಲಬೇಕು. ಸೊ ನೋಡೋಣ ಏನಾಗುತ್ತೆ ಸೀನ್ ಅಂತ. ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಚೇಂಜಸ್ ಆಗಿದೆ. ನನ್ನ ಪ್ರಕಾರ ಆಗುತ್ತೆ. ಲಾಸ್ಟ್ ಟೈಮು RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಕ್ವಾಲಿಫೈರ್ ಒನ್ನಾಡ್ದಂಥ 11ಗಳಿಗೂ ಇವಾಗ 11ಗೂ ಚೇಂಜ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೇಯಿಂಗ್ 11 ಕಾಂಬಿನೇಷನ್ ವಿಚಾರದಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತ ನೋಡೋಣ ಏನೇನು ಅಂತ. ಅದಕ್ಕಿಂತ ಮುಂಚೆ ಈ IPL ಸ್ಟಾರ್ಟ್ ಆದಾಗಿಂದ ನಾನು ಆಕ್ಟ್ 5 ಮಿನಿಟ್ಗೆ ಸ್ವಿಚ್ ಆಗಿದ್ದೀನಿ ಮಗ. ಬೇರೆ ವೈಫೈ ನೆಟ್ವರ್ಕ್ ಅಲ್ಲಿ ಇದೆ ಮುಂಚೆ. ಆಕ್ಟ್ 5 ಮಿನಿಟ್ಗೆ ಸ್ವಿಚ್ ಆದಾಗಿಂದ ಜೆನ್ಯೂನ್ಲಿ ಸ್ಪೀಕಿಂಗ್ ಐ ಆಮ್ ಜಸ್ಟ್ ನೋಟಿಸಿಂಗ್ ಹೆವಿ ಡಿಫ್ರೆನ್ಸು. ನೆಟ್ವರ್ಕ್ ವಿಚಾರದಲ್ಲಾಗಿರ್ಬೋದು, ನೀವು ಫೋನಲ್ಲಿರಿ, ಹೈಲೈಟ್ಸ್ ನೋಡ್ತೀರಿ ಲ್ಯಾಪ್ಟಾಪಲ್ಲಿ, ಇನ್ನೂ ಒಂದು ಕಡೆ ಟಿವಿಲಿ ಮ್ಯಾಚ್ ನೋಡ್ತಾ ಇರಿ, ವಿಡಿಯೋ ಕಾಲಲ್ಲಿರಿ, ಸೀಮ್ಲೆಸ್ಗಳು, ಕಂಟಿನ್ಯೂಸ್ ನೆಟ್ವರ್ಕ್ ಸಪ್ಲೈ, ಎಲ್ಲೂ ಲ್ಯಾಗ್ ಲೋಡಿಂಗ್ ಬಫರಿಂಗ್ ಇಲ್ವೇ ಇಲ್ಲ. ಇದು ಹೆಂಗೆ ಸ್ಮೂತ್ ಆಗಿ ರನ್ ಆಗುತ್ತೆ ಅಂತಂದ್ರೆ ಇದರಲ್ಲಿರುವಂಥ ಆಕ್ಟ್ ZP ಇಲ್ಲಿರುವಂಥ OS ನಮ್ಮ ಮನೆಯಿರುವಂಥ ಡಿವೈಸ್ಗಳನ್ನೆಲ್ಲ ಅರ್ಥ ಮಾಡ್ಕೊಳುತ್ತೆ. ಇದಕ್ಕೆ ಎಷ್ಟು ಅಮೌಂಟ್ ಆಫ್ ಇಂಟರ್ನೆಟ್ ಸಪ್ಲೈ ಬೇಕು ಅಂತ ಇದು ರಿಯಲ್ ಟೈಮಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೆ, ಲರ್ನ್ ಮಾಡುತ್ತೆ, ಆಪ್ಟಿಮೈಸ್ ಮಾಡುತ್ತೆ ನಮ್ಮ ಡಿವೈಸ್ಗೆ ಏನೇನು ಬೇಕು ಅಂತ. ಸೊ ಅದಕ್ಕೆ ಮಲ್ಟಿಪಲ್ ಡಿವೈಸಸ್ ಕನೆಕ್ಟ್ ಆಗಿದ್ರು ಕೂಡ ಸೀಮ್ಲೆಸ್ ಆಗಿ ಯಾವುದೇ ಲ್ಯಾಗು ಬಫರಿಂಗ್ ಇಲ್ದಂಗೆ ಕಂಟಿನ್ಯೂಸ್ ಸಪ್ಲೈ ಇರುತ್ತೆ. ಯು ನೋ ವಾಟ್ ದ ಬೆಸ್ಟ್ ಪಾರ್ಟ್ ಈಸ್, ಆ್ಯಪ್ ಯೂಸ್ ಮಾಡಿಕೊಂಡು ನಾವು ಕನೆಕ್ಟ್ ಆಗಿರುವಂಥ ಡಿವೈಸ್ಗಳನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು, ಜೊತೆಗೆ ಯೂಸೇಜ್ ಕೂಡ ಟ್ರ್ಯಾಕ್ ಮಾಡ್ಬೋದು. ಸರ್ಪ್ರೈಸಿಂಗ್ಲಿ ಏನು ಗೊತ್ತಾ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡಿರುವಂಥ ಆಕ್ಟ್ 5 ಬಂದ್ಬಿಟ್ಟು ನಮಗೆ ಸಿಗ್ತದೆ ವಿತ್ ನೋ ಅಡಿಷನಲ್ ಕಾಸ್ಟ್, ವಿತ್ ನೋ ಅಡಿಷನಲ್ ಪ್ರೈಸಿಂಗ್, ನಾರ್ಮಲ್ ರೆಗ್ಯುಲರ್ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. ಆನೆಸ್ಟ್ಲಿ ಸ್ಪೀಕಿಂಗ್ ಮಗ, ನಾನು ಇಂಟರ್ನೆಟ್ ಯೂಸ್ ಮಾಡುವಂಥ ರೀತಿನೇ ಚೇಂಜ್ ಆಗೋಗ್ಬಿಡುತ್ತೆ ಆಕ್ಟ್ 5 ಮಿನಿಟ್ನ ಹಾಕಿಸ್ಕೊಂಡಾಗಿಂದ. ನೀವೇನಾದ್ರೂ ವೈಫೈ ನೆಟ್ವರ್ಕ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಆಕ್ಟ್ 5 ಮಿನಿಟ್ಗೆ ಸ್ವಿಚ್ ಆಗಿ ನೀವೇನಾದ್ರು ಎಕ್ಸ್ಪ್ಲೋರ್ ಮಾಡಬೇಕು ಇದ್ರ ಬಗ್ಗೆ ಅಂತಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 RCB ಜೊತೆಗೆ ಪಂಜಾಬ್ ಕಿಂಗ್ಸ್ ಡಿಸ್ಪ್ಲೇ ಮಾಡ್ತಿದೆ ನೋಡ್ತಿರ್ಬೋದು ಮಗ. RCB ಫೈನಲ್ ಗೇಮ್ಗೆ ಅಟ್ಲೀಸ್ಟ್ ಇಲ್ಲಿ ಟೀಮ್ ಡೇವಿಡ್ನ ಎಳ್ಕೊಂಬಂದು ಆಡಿಸ್ತಾರೆ ಅಂದ್ರೆ. ಯಾಕಂದ್ರೆ ಕ್ವಾಲಿಫೈರ್ 1 ಆಡಲಿಲ್ಲ ಅವರು, ಜೊತೆಗೆ ಅದ್ರ ಲಾಸ್ಟ್ ಮ್ಯಾಚ್ನು ಕೂಡ ಆಡಲಿಲ್ಲ ಇಂಜುರಿ ಕನ್ಸರ್ನ್ಸ್ಗಳಿಂದ. ಸೊ ಈ ಮ್ಯಾಚ್ನ ಆಡ್ತು ಅಂತ ಅಂದ್ರೆ ಟೀಮ್ ಡೇವಿಡ್ ಬಂತು ಅಂದ್ರೆ ಅಡಿಷನಲ್ ಬಲ, ಎಕ್ಸ್ಟ್ರಾರ್ಡಿನರಿ ಬಲ ತಗೊಂಬಂದು ಕೊಟ್ಟಂಗಿರುತ್ತೆ. ಲಿಯಮ್ ಲಿವಿಂಗ್ಸ್ಟನ್ ಈ ಕಡೆಯಿಂದ ಬ್ಯಾಟಿಂಗು ಆಡ್ತಿಲ್ಲ, ಆ ಕಡೆ ಬೌಲಿಂಗು ಮಾಡ್ತಿಲ್ಲ, ಬರೀ ಫೀಲ್ಡಿಂಗ್ ಮಾಡೋದು ಆಗೋಗ್ಬಿಟ್ಟೈತೆ. ಅದು ಇಲ್ಲ ಇದು ಅನ್ನೋ ಥರ ಆಗೋಗ್ಬಿಟ್ಟೈತೆ. ಲಿಯಮ್ ಲಿವಿಂಗ್ಸ್ಟನ್ ಕೆಲಸಕ್ಕೆ ಬರ್ತಾ ಇಲ್ಲ. ಒಂದು ವೀಕ್ ಲಿಂಕ್ ಯಾವ್ದಾದ್ರು ಇದೆ ನಮ್ಮ RCBಲಿ ಅಂತಂದ್ರೆ ಕಳೆದ 2 ಮ್ಯಾಚ್ ನೋಡ್ತು ಅಂತಂದ್ರೆ ಅದು ಲಿಯಮ್ ಲಿವಿಂಗ್ಸ್ಟನ್ ಮಾತ್ರನೇನೆ. ಅದು ಈ ಟೂರ್ನಮೆಂಟ್ ಫುಲ್ಲು ವೀಕ್ ಲಿಂಕ್ ಆಗೋಗ್ಬಿಟ್ಟೈತೆ. ಯಾಕಂದರೆ ಸ್ಟಾರ್ಟಿಂಗ್ 7 ಮ್ಯಾಚಸ್ ನೋಡಿದ್ವಿ ನಾವು, ಒಂದೇ 50 ಬಿಡ್ತು ಅಂತಂದರೆ ಅವರ ಬ್ಯಾಟಿಂದ ಒಂಚೂರು ಕೂಡ ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಇನ್ಫ್ಯಾಕ್ಟ್ ಇನ್ನು ಬೌಲಿಂಗಲ್ಲಿ ಒಂದು ಸ್ವಲ್ಪ ವಿಕೆಟ್ಗಳನ್ನ ಎತ್ತಿದ್ದಾರೆ, ಅದನ್ನು ಬಿಡ್ತವ್ರೆ. ಬ್ಯಾಟಿಂಗಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥ ಕಾಂಟ್ರಿಬ್ಯೂಷನು ಬಂದಿಲ್ಲ. ಒಂದು ವೇಳೆ ಅವ್ರು ಫೈನಲ್ ಆಡ್ತಾ ಇದ್ದಾರೆ ಅಂತಂದರೆ ಅದು ಅವರ ಲಕ್ಕಿಂದ ಅಷ್ಟೇನೆ, ಬೇರೆ ಏನೂ ಇಲ್ಲ. ಯಾಕಂದರೆ ಲಾಸ್ಟ್ ಮ್ಯಾಚ್ 2 ಮ್ಯಾಚ್ ನೋಡಿದ್ದೇವೆ, ಏನು ಆಡೋಕ್ಕಾಗಿಲ್ಲ ಅಂತ. ಬಂದು ಫಸ್ಟ್ ಬಾಲ್ನ ಉದ್ರುಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಆಪರ್ಚುನಿಟಿ ಏನು ಸಿಕ್ಕಿಲ್ಲ, ಬಟ್ ಆದರೂ ಕೂಡ ಉದ್ರುಕೊಂಡು ಹೋಗ್ತಾರೆ ಗುರು. ಏನು ಹೇಳ್ಕೊಳ್ಳೋವಂಥ ಕಾಂಟ್ರಿಬ್ಯೂಷನ್ನು ಅದು ಇದು ಎಲ್ಲ ಏನೂ ಬರ್ತಿಲ್ಲ. ಅದೊಂದು ವೀಕ್ ಲಿಂಕ್ ಬಿಟ್ಟೋಯ್ತು ಅಂತಂದರೆ ನಮ್ಮ ಟೀಮಿಂದ ಲಿಯಮ್ ಲಿವಿಂಗ್ಸ್ಟನ್ ಜಾಗದಲ್ಲಿ ಇವ್ರು ಬಂದರು ಅಂತ ಟೀಮ್ ಡೇವಿಡ್ ಆಡಿದ್ರು ಅಂತಂದರೆ ಹ್ಯಾಮ್ಸ್ಟ್ರಿಂಗ್ ಅದು ಯಾವ ರೇಂಜಿಗೆ ಇಂಪ್ಯಾಕ್ಟ್ ಆಗಿದೆಯೋ ಗೊತ್ತಿಲ್ಲ. ಆಡೋಕ್ಕಾಗಲ್ವ ಅಂತ ಅವ್ರು ಬಂತು ಅಂತಂದರೆ ಸಿಕ್ಕಾಪಟ್ಟೆ ಫಾರ್ ಬೆಟರ್ ಆಗೋಗ್ಬಿಡುತ್ತೆ. ಅಡಿಷ್ನಲ್ ಬಲ ತಂದ್ಕೊಟ್ಟಂಗಿರುತ್ತೆ. ಅದೊಂದು ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಟೀಮಲ್ಲಿ, ಬೇರೆ ಏನೂ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಮಯಾಂಕ್ ಅಗರ್ವಾಲ್ ನಂಬರ್ 3 ಆಡ್ತಾರೆ ಅಥವಾ ನಂಬರ್ 5 ಆಡ್ತಾರೆ. ಲಾಸ್ಟ್ ಮ್ಯಾಚ್ ನಂಬರ್ 3 ಬಂದಿದ್ರು, ಅದು ಲಾಸ್ಟ್ ಮ್ಯಾಚ್ ನಂಬರ್ 5 ಬಂದಿದ್ರು. ಸೊ ಒಂಥರ ಇವ್ರನ್ನ ಒಂಥರ ಫ್ಲೋಟರ್ ಥರ ಯೂಸ್ ಮಾಡ್ಕೊತಾರೆ ನಮ್ಮ RCB. ಈ ಮ್ಯಾಚ್ ನನ್ನ ಪ್ರಕಾರ ನಂಬರ್ 3 ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಓಪನಿಂಗ್ ಸ್ಟಾರ್ಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್, ಈ ಕಡೆ ಪ್ರಿಯಾಂಶ್ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗು. ಸೊ ಇಬ್ಬರು ಕೂಡ ಅಂದರೆ 2 ಪೇರ್ನ ನೋಡ್ತು ಅಂತಂದರೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು ಲಾಸ್ಟ್ 2 ಮ್ಯಾಚ್ ತೊಗೊಂಡು ನೋಡ್ತಂದ್ರೆ ಥ್ರೋಟ್ ದ ಟೂರ್ನಮೆಂಟ್ ತೊಗೊಂಡು ನೋಡ್ತು ಅಂದರೆ ಚೆನ್ನಾಗಿ ರನ್ಸ್ನ ಹೊಡೆದಿದ್ದಾರೆ. ಇವರಿಗೆ ಕಂಪೇರ್ ಮಾಡ್ತು ಅಂತಂದರೆ ಬಟ್ ಪ್ರಭ್ಸಿಮ್ರಾನ್ ಸಿಂಗ್ ಸಖತ್ತಾಗಿ ಆಡಿದೆ. ಪ್ರಿಯಾಂಶ್ ಆರ್ಗೆ ಕಂಪೇರ್ ಮಾಡ್ತು ಅಂತಂದರೆ ಲಾಸ್ಟ್ ಮ್ಯಾಚ್ ಪ್ರಭ್ಸಿಮ್ರಾನ್ ಸಿಂಗ್ ಅಷ್ಟು ಹಾವಳಿ ಕೊಡೋಕ್ಕಾಗಿಲ್ಲ. ಬಟ್ ಪ್ರಭ್ಸಿಮ್ರಾನ್ ಸಿಂಗ್ ಏನಾದ್ರು ಹಾವಳಿ ಕೊಡ್ತು ಅಂದರೆ ಪಂಜಾಬ್ ಕಿಂಗ್ಸು ಗೆಲ್ಲುತ್ತೆ ಮಗ. ಏನಾದ್ರು ಅವ್ರು 50-50 ಹೊಡೆದ್ಬಿಟ್ರು ಪ್ರಭ್ಸಿಮ್ರಾನ್ ಅಂತಂದರೆ ಅವ್ರು ಸೋತಿರೋ ಮಾತೇ ಇಲ್ಲ ಪಂಜಾಬು. ಸೊ ಪ್ರಭ್ಸಿಮ್ರಾನ್ ಸಿಂಗ್ನ ಕಟ್ಟಾಕತ್ತಿದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ RCBಗೆ. ಆ್ಯಂಡ್ ಓಪನಿಂಗ್ ಪೇರ್ ಅಂತ ಬಂದಾಗ ಆಬ್ವಿಯಸ್ಲಿ ನಮ್ಮ RCBನ ಚೆನ್ನಾಗಿ ಆಡಿರೋದು ಆ್ಯಂಡ್ RCB ಕ್ರೆಡಿಟ್ ಹೋಗುತ್ತೆ. ನಂಬರ್ 3 ಜಾಶ್ ಇಂಗ್ಲಿಷ್ ಜೊತೆಗೆ ಮಯಾಂಕ್ ಅಗರ್ವಾಲ್ನ ತೊಗೊಂಡು ನೋಡ್ತು ಅಂದರೆ ಇಂಗ್ಲಿಷು ಸಿಕ್ಕಾಪಟ್ಟೆ ಪ್ರೋನ್ ಆಗಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ. ಲಾಸ್ಟ್ ಮ್ಯಾಚ್ ನೋಡಿರ್ಬೋದು,
ನಮ್ಮ ಆರ್ ಸಿ ಬಿ ಮೇಲೆ ಅಷ್ಟೊಂದು ಚೆನ್ನಾಗಿ ಆಡೋಕ್ಕಾಗಲಿಲ್ಲ ಅಷ್ಟೇ. ಅದಕ್ಕಿಂತ ಲಾಸ್ಟ್ ಮ್ಯಾಚು ಸಖತ್ತಾಗಿ ಪ್ರೂವ್ ಮಾಡಿಕೊಂಡ್ರು. ಒಳ್ಳೆ ಅವನಜ್ಜಿ ಅಟ್ಯಾಕಿಂಗ್ ಎಂಥ ಬುಮ್ರಾಗೆ ಬಿಡಲಿಲ್ಲ 20 ರನ್ ಹೊಡೆದ್ರು ಅಲ್ಲಿ ಒಂದು ಓವರ್ಗೆ. ಜಾಶ್ ಇಂಗ್ಲಿಷು ಅಟ್ಯಾಕಿಂಗ್ ಅಪ್ರೋಚು ಬಂದಿದ ತಕ್ಷಣ ಗುದುತ್ತಾ ಇರ್ತಾರೆ ಹಾಕೊಂಡು, ಮಕ್ಕ ಮೂತಿ ನೋಡಲ್ಲ, ಮುಸುಡಿ ನೋಡಲ್ಲ, ಮಾಯಾಗರವರೆಲ್ಲ ನಿಂತ್ಕೊಂಡು ಆಡ್ತಾರೆ, ಇವ್ರು ಮುಖ ಮೂತಿ ನೋಡಲ್ಲ, ಹಾಕೊಂಡು ಬ್ಲಾಸ್ಟ್ ಕೊಡ್ತಾ ಇರ್ತಾರೆ. ಸೊ ಲಾಸ್ಟ್ ಮ್ಯಾಚ್ ನೋಡ್ಕೊಂಡು ಆಡೋಕ್ಕಾಗಿಲ್ಲ ಆರ್ ಸಿ ಬಿ ಮೇಲೆ. ಸೊ ಈ ಮ್ಯಾಚು ಜಾಶ್ ಇಂಗ್ಲಿಷ್ದು ಕೂಡ ಖಂಡಿತ ಭಯ ಇದ್ದೇ ಇರುತ್ತೆ. ಸೊ ಇವ್ರಿಗೆ ಭಯ ಏನು ಗೊತ್ತಾಗಿರೋ ನಮ್ಮ ಆರ್ ಸಿ ಬಿಗೆ, ಜಾಶ್ ಇಂಗ್ಲಿಷು, ಶ್ರೇಯಸ್ ಅಯ್ಯರು ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗು, ಈ 3 ಜನ ನನ್ನ ಪ್ರಕಾರ ಥ್ರೆಟ್ ಆಗ್ಬೋದು ಆರ್ ಸಿ ಬಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಶ್ರೇಯಸ್ ಅಯ್ಯರ್ ನೋಡ್ರಲ್ಲಾಗರು ಲಾಸ್ಟ್ ಮ್ಯಾಚು ಸಿಂಗಲ್ ಹ್ಯಾಂಡೆಡ್ಲಿ ಒನ್ ಸೈಡ್ ಒಂಟಿ ಸಲಾಗ ಪರ್ಫಾರ್ಮೆನ್ಸ್ನ ಕೊಟ್ಬಿಟ್ರು. ಈ ಟೂರ್ನಮೆಂಟಲ್ಲಿ ರಜತ್ ಪತಿದಾರ್ಗೆ ಕಂಪೇರ್ ಮಾಡ್ತಾನೆ ನಂಬರ್ 4 ಸ್ಲಾಟಲ್ಲಿ ರೂಲ್ ಮಾಡೋದು ಇಟ್ಸ್ ಶ್ರೇಯಸ್ ಅಯ್ಯರು. ಯಾಕಂದರೆ ರನ್ಸು ಕೂಡ ಅಷ್ಟೇ, ಕ್ಯಾಪ್ಟನ್ಸಿ ವಿಚಾರದಲ್ಲೂ ಅಷ್ಟೇ, ಎಲ್ಲ ವಿಚಾರದಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಟಾಪ್ ನಾಚ್ ಆಗಿದ್ದಾರೆ. ಅದರಿಂದ ಕ್ರೆಡಿಟ್ ಅಂತೂ ಶ್ರೇಯಸ್ ಅಯ್ಯರ್ಗೆ ಹೋಗುತ್ತೆ, ಈ ಕಡೆ ಜಾಶ್ ಇಂಗ್ಲಿಷ್ಗೆ ಹೋಗುತ್ತೆ. ಆ್ಯಂಡ್ ನಂಬರ್ 5th ಸ್ಲಾಟ್ ಅಂತ ಬಂದಾಗ ಒಬ್ಬಿಯಸ್ಲಿ ಜಿತೇಶ್ ಶರ್ಮಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ನೆಹಲ್ ವಧೇರಾ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, 1-2 ಮ್ಯಾಚ್ ಚೆನ್ನಾಗಿ ಆಡಿದ್ರೆ ನೆಹಲ್ ವಧೇರಾ ಅವರು ಕೂಡ ಈಕ್ವಲಿ ಕೇಪೇಬಲ್ ಇದ್ದಾರೆ. ಜಿತೇಶ್ ಶರ್ಮಾ ಅಷ್ಟೇ ಕೇಪೇಬಲ್ ಇದ್ದಾರೆ, ಪವರ್ ಹಿಟರು. ಸೊ ನನ್ನ ಪ್ರಕಾರ ಅದೇ ಮ್ಯಾಚ್ ಎಲ್ಲ ಗೆಲ್ಸಿರೋದ್ರಿಂದ ಜಿತೇಶ್ ಶರ್ಮಾ ಅವರು ಅದೇ ಕ್ವಾಲಿಫೈರ್ 1 ಹೋಗೋದಕ್ಕೆ ಹೆಲ್ಪ್ ಮಾಡಿರಲ್ಲ. ಅದೆಲ್ಲ ನೋಡ್ತವ್ರೆ ಜಿತೇಶ್ ಶರ್ಮಾ ಅವರು ಸ್ವಲ್ಪ ಮೇಲ್ಗಡೆ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಟೀಮ್ ಡೇವಿಡ್ ಏನೋ ಬಂತು ಅಂದರೆ ಶಶಾಂಕ್ ಸಿಂಗ್ ಅವರಾಗಲಿ, ಶಶಾಂಕ್ ಸಿಂಗ್ ಲಾಸ್ಟ್ ಮ್ಯಾಚ್ ಯಾಕೋ ಒಂದು ಸ್ವಲ್ಪ ಲತಾರ್ಜಿಕ ಕಾಣಿಸ್ತಾ ಇದ್ರು. ಬಡಾರೋ ಶಶಾಂಕ್ ಸಿಂಗ್ ಎನಿ ಗಿವನ್ ಡೇ ಮ್ಯಾಚ್ ವಿನ್ನರನ್ನೇ ಎಷ್ಟೋ ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟಿದ್ದಾರೆ. ಇವ್ರನ್ನ ಕಡೆಗಡೆ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಂತೂ ಆಗೋದಿಲ್ಲ, ತೆಗೆದಾಕಕ್ಕೆ ರೂಲ್ಡ್ ಔಟ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಟೀಮ್ ಡೇವಿಡ್ ಗೊತ್ತಿರೋದೇ ಈ ಒಂದು ಟೂರ್ನಮೆಂಟಲ್ಲಿ ರೂಲ್ ಮಾಡಿದ್ರು ನಮ್ಮ ಆರ್ ಸಿ ಬಿಗೆ ಆ ಬಾಟಮಲ್ಲಿ ಬಂದ್ಬಿಟ್ಟು. ಸೊ ಇಬ್ಬರು ಕಂಪ್ಯಾರಿಸನ್ ತೊಗೊಂಡ್ರೆ ಟೀಮ್ ಡೇವಿಡ್ ಸಖತ್ ಪ್ರೂವ್ ಮಾಡಿದರೆ, ಶಶಾಂಕ್ ಸಿಂಗ್ ಏನು ಪ್ರೂವ್ ಮಾಡಿಲ್ಲ ಅಂತಲ್ಲ, ಅವರು ಕೂಡ ಸಿಕ್ಕಂಥ ಆಪರ್ಚುನಿಟಿಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರು ರೇಂಜಿಗೆ ಪ್ರೂವ್ ಮಾಡಿಲ್ಲ. ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡ್ ವಾಸ್ ಸ್ಟಾಯ್ನಿಸ್ಗೆ ಕ್ರೆಡಿಟ್ ಅಂತೂ ಖಂಡಿತ ಗೊತ್ತಿಲ್ಲ. ರೊಮ್ಯಾರಿಯೋ ಶೆಫರ್ಡ್ 1 ಮ್ಯಾಚ್ ಹಾಕೊಂಡು ಚೆನ್ನಾಗಿ ತತ್ಕಿರ್ಬೋದು CSK ಅಗೇನ್ಸ್ಟು, ಬಾಟಮ್ ಆಫ್ ದ ಟೇಬಲ್ ಇರುವಂಥ ಟೀಮು, ಅದು ಬಿಡಿ ಒಂದು ಟೀಮಲ್ಲಿ ಹಾಕೊಂಡು ಚಚ್ಚಿರ್ಬೋದು. ಬಟ್ ಅದೊಂದು ಮ್ಯಾಚಿಗೆ ಮಾತ್ರ ಸೀಮಿತವಾಗಿತ್ತು. ಬಟ್ ಸ್ಟಾಯ್ನಿಸು ಮತ್ತೆ ಪ್ರೂವ್ ಮಾಡಿದರೆ ಒಂದು ರೇಂಜಿಗೆ ಕನ್ಸಿಸ್ಟೆಂಟಾಗಿ ನಾನು ಆಡ್ತೀನಿ ಅಂತ. ಸೊ ಇಲ್ಲಿ ಸ್ಟಾಯ್ನಿಸಿಗೆ ಕ್ರೆಡಿಟ್ ಹೋಗುತ್ತೆ ನನ್ನ ಪ್ರಕಾರ. ಆ್ಯಂಡ್ ಬೌಲಿಂಗಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡಿದರೆ, ಇವರು ಕೂಡ ರೊಮ್ಯಾರಿಯೋ ಶೆಫರ್ಡು ಕೂಡ ಇಂಪ್ಯಾಕ್ಟ್ ಮಾಡಿದರೆ. ಬಟ್ ಸ್ಟಾಯ್ನಿಸ್ ಅವರು ಅರ್ಲಿ ಆನ್ ವಿಕೆಟ್ನ ಬೇರೆ ಎತ್ತಿದ್ದಾರೆ ಲಾಸ್ಟ್ ಮ್ಯಾಚು. ಸೊ ನನ್ನ ಪ್ರಕಾರ ಸ್ಟಾಯ್ನಿಸ್ಗೆ ಕ್ರೆಡಿಟ್ ಹೋಗುತ್ತಿಲ್ಲ. ನಂಬರ್ 8 ಕೃಣಾಲ್ ಪಾಂಡ್ಯ ವರ್ಸಸ್ ಉಮರ್ ಜಾಯಿ. ಖಂಡಿತ ಕೃಣಾಲ್ ಪಾಂಡ್ಯಗಂತೂ ಹೋಗುತ್ತೆ ಕ್ರೆಡಿಟು, ಯಾಕಂದರೆ ಆ ಥರ ಟೂರ್ನಮೆಂಟ್ ಫುಲ್ ಪ್ರೂವ್ ಮಾಡ್ಕೊಂಡಿದ್ರೆ. ಉಮರ್ ಜಾಯಿ ಕಳಪೆ ಪ್ಲೇಯರ್ ಅಲ್ಲ, ನೋಡಿ ಬ್ಯಾಟಿಂಗ್ ಡೆಪ್ತ್ ಹೆಂಗಿದೆ ಅಂತ. ನಂಬರ್ 8ಗೆ ಬರ್ತಾರೆ ಉಮರ್ ಜಾಯಿ, ನಂಬರ್ 9ಗೆ ಬರ್ತಾರೆ ಜೇಮಿಸನ್ನು. ಇಲ್ಲಿ ನಮ್ಮ ಬ್ಯಾಟಿಂಗ್ ಕಂಪೇರ್ ಮಾಡ್ತಾರೆ, ಅವರ ಬ್ಯಾಟಿಂಗ್ ಡೆಪ್ತ್ ಏನಿದೆ ಸಿಕ್ಕಾಪಟ್ಟೆ ಹೆವಿ ಆಗಿದೆ. ಬಟ್ ನಮ್ಮ ಟಾಪ್ ಆರ್ಡರ್ ಏನಿದೆ ನಮಗೆ ಮೇನ್ ಸ್ಟ್ರೆಂತ್ ಅಂತ ಹೇಳ್ಬೇಕು. ಅವ್ರದ್ದು ಏನು ಟಾಪ್ ಆರ್ಡರ್ ಕಳಪೆ ಆಗಿಲ್ಲ, ಅವ್ರದ್ದು ಕೂಡ ಸಖತ್ತಾಗೇನಿದೆ. ಏನೋ ಲಾಸ್ಟ್ ಮ್ಯಾಚು 5 ವಿಕೆಟ್ನ ಪೋಪ್ಲೆ ಟೈಮಲ್ಲಿ ಕಳ್ಕೊಂಬಿಟ್ಟು ಒಂಥರ ತಗ್ಲಾಕೊಂಡ್ಬಿಟ್ರು. ಬಟ್ ಏನಾನ ಸರಿಯಾಗಿ ಕಚ್ಕೊಂತು ಅಂದರೆ ಪಂಜಾಬ್ ಕಿಂಗ್ಸ್ ಟೀಮು ನೋಡಲ್ಲ ಯಾವ ಥರ ಗತಿ ಕಾಣಿಸ್ತಾರೆ ಅಂತ. ಸೊ ಆ ಥರ ಆಗೋಗ್ಬಿಡುತ್ತೆ. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ, ಫಸ್ಟ್ ಮ್ಯಾಚ್ ಏನಾಯಿತು ಕ್ವಾಲಿಫೈರ್ 1ಅಲ್ಲಿ, ಅದನ್ನೇ ನಾವು ರಿಪೀಟ್ ಆಗಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಅಲ್ಲಾಗಿದ್ದು ಇಲ್ಲಾಗಲಿ ಗುರು ಅಂತ, ಅಲ್ಲಿ ಹೊಡಿ ತಲಗ್ತಾ ಇತ್ತು ಅಂದರೆ ಪಂಜಾಬ್ ಕಿಂಗ್ಸ್ ಅವರು, ಏನು ಗುರು ಅಲ್ಲಾಗಿದ್ದು ಇಲ್ಲಾಗ್ತಾ ಇಲ್ವಲ್ಲ ಅಂತ ಆ ಥರ ಆಗೋಗ್ಬಿಡ್ತದೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಆ್ಯಂಡ್ ಬೌಲಿಂಗ್ ಯೂನಿಟ್ ವಿಚಾರಕ್ಕೆ ಬಂತು ಅಂದರೆ, ಜಾಶ್ ಹೆಸರು ಲಾಸ್ಟ್ ಮ್ಯಾಚ್ ಸಖತ್ ಇಂಪ್ಯಾಕ್ಟ್ ಮಾಡಿದ್ರು, ಜೊತೆಗೆ ಯಶ್ ದಯಾಳು ಸಖತ್ ಇಂಪ್ಯಾಕ್ಟ್ ಮಾಡಿದ್ರು. ಆ್ಯಂಡ್ ಗೊತ್ತಿರೋದು ಸುಯಾಶ್ ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ರು ಅಂತ. ಸೊ ಇವರಿಗೆ ಕಂಪೇರ್ ಮಾಡ್ತು ಅಂದರೆ ಚಹಲ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಚಹಲ್ ಒಂದು ಪಾಸಿಟಿವ್ ಅಂತ ಹೇಳಬೇಕು. ಆರ್ ಸಿ ಬಿಯ ಬ್ಯಾಟರ್ಸ್ಗಳದ್ದು ಸ್ವಲ್ಪ ಗೊತ್ತು ಇವಾಗ, ರಜತ್ ಪತಿದಾರ್ದೇ ಆಗಿರಲಿ, ಜೊತೆಗೆ ವಿರಾಟ್ ಕೊಹ್ಲಿದೇ ಆಗಿರಲಿ. ಸೊ ಇವ್ರದ್ದೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ತಿಳ್ಕೊಂಡಿದ್ದಾರೆ. ಸೊ ಏನಾದ್ರು ಇಂಪ್ಯಾಕ್ಟ್ ಮಾಡುವಂಥ ಚಾನ್ಸಸ್ಸು ಚಹಲ್ ಅವರು ಆರ್ ಸಿ ಬಿ ಮೇಲೆ ಯಾವಾಗಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ರಾಜಸ್ಥಾನದಲ್ಲಿ ಇದ್ದಾಗಲೂ ಅಷ್ಟೇ, ಇಲ್ಲಿದ್ದಾಗಲೂ ಅಷ್ಟೇ. ಸೊ ಏನಾದರೂ ಆಗ್ಬೋದಾ ಚಹಲ್ ಅವರಿಂದ ಕೈ ಚಳಕ ಏನಾದ್ರು ತೋರಿಸ್ಬೋದಾ ಅಂತ. ಲಾಸ್ಟ್ ಮ್ಯಾಚ್ ಚಹಲ್ ಅವ್ರು ಆಡಿಲ್ಲ, ಈ ಮ್ಯಾಚ್ ಆಡಿದ್ರೆ ಅದೊಂದು ಮೈನ್ ಡಿಫ್ರೆನ್ಸ್ ಆಗಿದೆ ನಮ್ಮ ಆರ್ ಸಿ ಬಿಗೆ. ಆ್ಯಂಡ್ ವಿಜಯ್ ಕುಮಾರ್ ವೈಶಾಖ್ನ ಲಾಸ್ಟ್ ಮ್ಯಾಚ್ ಇವ್ರು ಆಡ್ಸೋಕ್ಕಾಗಿರಲಿಲ್ಲ, ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ನ ಇವರು ಅದು ಯಾವುದೋ ಕಾರಣ ಅಂತ ತೊಗೊಂಡ್ಬಿಟ್ಟಿದ್ರಲ್ಲ, ಕಾರಣ ತೊಗೊಂಡಿದ್ರಿಂದ ಅವರು ವಿಜಯ್ ಕುಮಾರ್ ವೈಶಾಖ್ನ ಆಡ್ಸೋಕ್ಕಾಗಿಲ್ಲ. ವಿಜಯ್ ಕುಮಾರ್ ವೈಶಾಖ್ ಕೂಡ ಒಳ್ಳೆ ಬೌಲರನ್ನೇ, ಒಳ್ಳೆ ಸ್ಕಿಲ್ ಇಟ್ಕೊಂಡಿರುವಂಥ ಸ್ಲೋರ್ ಒನ್ನು ಕಟರ್ ಎಲ್ಲ ಇಟ್ಕೊಂಡಿರುವಂಥ ಒಳ್ಳೆ ವೇರಿಯೇಷನ್ ಇಟ್ಕೊಂಡಿರುವಂಥ ಬೌಲರ್ ನಮ್ಮ ಕರ್ನಾಟಕ ಪ್ಲೇಯರು. ಸೊ ಇವರು ಕೂಡ XRCB ಪ್ಲೇಯರ್ ಆಗಿರೋದ್ರಿಂದ ಇವರು ಕೂಡ ಇಂಪ್ಯಾಕ್ಟ್ ಮಾಡಿದ್ರು ಮಾಡ್ಬೋದು. ಲಾಸ್ಟ್ ಮ್ಯಾಚ್ ಇವರು ಆಡಿರಲಿಲ್ಲ, ಆಡೋಕ್ಕಾಗಿರಲಿಲ್ಲ. ಸೊ ಬಿಗ್ ಡಿಫ್ರೆನ್ಸ್ ಆಗ್ಬೋದು ಯಾವುದು ಅಂದರೆ ಅದು ಚಾಲ್ ಎಂಟ್ರಿ ಕೊಟ್ಟಿರೋದು, ಜೊತೆಗೆ ವಿಜಯ್ ಕುಮಾರ್ ವೈಶಾಖ್ ಎಂಟ್ರಿ ಕೊಟ್ಟಿರೋದು. ಬೌಲಿಂಗಲ್ಲಿ ನಮ್ಮ ಥರ ಆಪ್ಷನ್ಸ್ ಅವ್ರಿಗೂ ಇದೆ. ಸ್ಟೋನಿಸ್ ಬೌಲಿಂಗ್ ಮಾಡಿದ್ರೆ, ನಮ್ಮ ಕಡೆ ರೊಮ್ಯಾರಿಯೋ ಶೆಫರ್ಡು, ಟೀಮ್ ಡೇವಿಡ್ ಏನು ಬೌಲಿಂಗ್ ಮಾಡಲ್ಲ. ಆ್ಯಂಡ್ ಕೃಣಾಲ್ ಪಾಂಡ್ಯ, ಭುವಿ, ಯಶು, ಜಾಶ್ ಹೇಜಲ್ವುಡ್, ಸುಯಾಶು, ಈ ಥರ ಆಪ್ಷನ್ಸ್ ಇರತ್ತರ. ಅವ್ರ ಹತ್ರನೂ ಕೂಡ ಬೇಜಾನು ಆಪ್ಷನ್ಸ್ ಇದ್ದಾವೆ. ಸೊ ಬೌಲಿಂಗಲ್ಲಿ ಅವರೇನು ಆಪ್ಷನ್ಸ್ ಇಲ್ಲದೆ ಇರೋ ಥರ ಏನಿಲ್ಲ. ಈ ಕಡೆ ಬ್ಯಾಟಿಂಗ್ ಡೆಪ್ತು ಇದೆ, ಬೌಲಿಂಗಲ್ಲೂ ಆಪ್ಷನ್ಸ್ ಇದ್ದಾವೆ. ಕಳಪೆ ಟೀಮ್ ಅಲ್ಲವೇ ಅಲ್ಲ. ಪಂಜಾಬ್ ಕಿಂಗ್ಸ್ ಸೋತಿರ್ಬೋದು, ನಮ್ಮೇಲೆ 2 ಮ್ಯಾಚ್ ಸೋತಿದ್ದಾರೆ ಈ ಟೂರ್ನಮೆಂಟಲ್ಲಿ, 3 ಮ್ಯಾಚಲ್ಲಿ 2 ಮ್ಯಾಚ್ ಸೋತಿದ್ದಾರೆ. ಬಟ್ ಪಂಜಾಬ್ ಕಿಂಗ್ಸ್ನ ತೆಗೆದಾಕುವಂಥ ಮಾತೇ ಇಲ್ಲ ಗುರು, ಅಂಥ ಟೀಮ್, ಕ್ವಾಲಿಟಿ ಟೀಮ್ ಇದೆ. ಸೊ ನನ್ನ ಪ್ರಕಾರ ಎರಡೂ ಕೂಡ ಮ್ಯಾಚ್ ಆಗುವಂಥ 50-50 ಅಂತಲೇ ಹೇಳ್ತೀನಿ. ಆರ್ ಸಿ ಬಿ ಗೆದ್ಬಿಟ್ಟು ಬರ್ತಾ ಇರ್ಬೋದು, ಬಟ್ ಆದರೂ ಕೂಡ ನನ್ನ ಪ್ರಕಾರ ಇದು 50-50 ಥರನೇ ಕಾಣಿಸ್ತೈತೆ ಮಗ. ಹೆವಿ ಕಾಂಪಿಟೇಟಿವ್ ಆಗಿರುತ್ತೆ ಫೈನಲ್ಸ್ ಮಾತ್ರ. ಕ್ವಾಲಿಫೈರ್ ಒಂಥರ ಆಗುವಂಥ ಸೀನೇ ಇಲ್ಲ.
ಸೊ ಸ್ಟ್ರಾಂಗ್ ಆಗಿ ಕಾಣಿಸಿದೆ RCB ಆ್ಯಂಡ್ ಸ್ಟ್ರಾಂಗ್ ಆಗಿ ಕಾಣಿಸಿದೆ ಪಂಜಾಬ್ ಕಿಂಗ್ಸ್. ನನ್ನ ಪ್ರಕಾರ ಇದು 50-50 ಇದೆ. ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಮಗ. ಅಂಡ್ ಆಕ್ಟ್ 5 ಮಿನಿಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಎಕ್ಸ್ಪ್ಲೋರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.